ನಮಸ್ತೆ ಸ್ನೇಹಿತರೆ, ಖಾನಾವಳಿ ಸ್ಟೈಲ್ ಅಲಸಂದಿ ಕಾಳು ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈ ಅಲಸಂದಿ ಕಾಳು ಪಲ್ಯ ಮಾಡೋದು ಭಾಳ ಸರಳ ಐತಿ ಮತ್ತು ಭಾಳ ರುಚಿನೂ ಆಗ್ತೈತಿ. ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತಿನ್ನೋಕೆ ಭಾಳ ರುಚಿ ಅನ್ನಿಸ್ತೈತಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿಲ್ಲ ಒಂದ್ಸಲ. ಈ ಒಂದು ಪ್ಯಾನ್ ಒಳಗೆ 2 ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೋರಿ, ಟಮಾಟಿ, ಆಮೇಲೆ ಒಂಚೂರು ಎಣ್ಣೆ ಎಲ್ಲ ಹಾಕ್ಕೊಂಡು ಮೊದಲು ಒಂದು ಸ್ವಲ್ಪ ಕೆಂಪಗಾಗುವವರೆಗೂ ಇವೆರಡನ್ನೂ ಚಂದಾಗ ಹುರ್ಕೋಬೇಕು ನೋಡ್ರಿ. ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕ್ರಿ. ಆಮೇಲೆ ಅರಿಶಿಣ ಪುಡಿ, ಧನಿಯಾ ಪೌಡ್ರ್, ಗರಂ ಮಸಾಲ, ಉಪ್ಪು ಎಲ್ಲನೂ ಹಾಕೋಬೇಕು. ಆಮೇಲೆ ಮ್ಯಾಗ ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕೋರಿ. ಒಬ್ಬೊಬ್ರು ಖಾರ ಜಾಸ್ತಿ ತಿಂತಿರ್ತೀರಿ, ಸ್ವಲ್ಪ ಕಡಿಮೆ ತಿಂತಿರ್ತೀರಿ, ನೋಡ್ಕೊಂಡು ಹಾಕೋರಿ. ಮ್ಯಾಗ ಒಂಚೂರು ಕೊಬ್ಬರಿನ ಸ್ವಲ್ಪ ಹಾಕೋಬೇಕು, ಭಾಳ ಹಾಕೋಬೇಡ್ರಿ. ಒಂದು 4-5 ಪೀಸ್ ಆಗೋಷ್ಟು ಕೊಬ್ಬರಿ ಹೋಳಿಗೆನೂ ಹಾಕೋರಿ. ಆಮೇಲೆ ಇವನ್ನೆಲ್ಲ ಸ್ವಲ್ಪ ತಣ್ಣಗಾಗಿಂದ ಅಷ್ಟು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೋಬೇಕ್ರಿ ಸೈಡಿಗೆ. ಆಮೇಲೆ ಈ ಪಲ್ಯ ಮಾಡೋಕೆ ಒಂದು ಪ್ಯಾನ್ ಒಳಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಚಟ್ಪಟ್ ಅಂದ್ಮ್ಯಾಗ ಒಂದು ಕಡ್ಡಿ ಕರಿಬೇವಿನ ಎಲೆ ಹಾಕಿ ಅದು ಚಟ್ಪಟ್ ಅನ್ಬೇಕು ನೋಡ್ರಿ. ಆಮೇಲೆ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು ಸ್ವಲ್ಪ ಮೆತ್ತಗಾಗುವವರೆಗೂ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ಟಮ್ಯಾಟಿನೂ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಮೆತ್ತಗಾಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ರುಬ್ಕೊಂಡಿರ್ತೀವಲ್ರಿ ಅದನ್ನು ಅಷ್ಟು ಪೇಸ್ಟ್ ಅದಕ್ಕೆ ಹಾಕ್ಕೊಂಡು ಒಂದು ಸಲ ಚೆಂದಾಗ ಕುದಿಯೋಕೆ ಬಿಡಬೇಕು ನೋಡ್ರಿ. ಆಮೇಲೆ ಅಲಸಂದಿ ಕಾಳನ್ನ ನಾವು ಒಂದು 4-5 ವಿಸಿಲ್ ಹೊಡಿಸಿ ಕುದಿಸ್ಕೊಂಡಿರ್ತೀವಲ್ಲ ಅದನ್ನು ಇಷ್ಟು ಅದಕ್ಕೆ ಹಾಕಿ ಒಂದು ಸಲ ಚೆಂದಾಗ ಮಿಕ್ಸ್ ಕೊಟ್ಬಿಟ್ರೆ ನಮಗೆ ಅಲಸಂದಿ ಕಾಳು ಪಲ್ಯ ರೆಡಿ ಆಕೈತಿ ನೋಡ್ರಿ. ಖಾನಾವಳಿ ಸ್ಟೈಲ್ ಅದಂಗೆ ಆಕೈತಿ. ಆಮೇಲೆ ಮ್ಯಾಗ ಒಂಚೂರು ಗುರೆಳ್ಳು ಪುಡಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಒಂದು ಸಲ ಚೆಂದಾಗ ಮಿಕ್ಸ್ ಕೊಟ್ವಿ ಅಂದ್ರೆ ನಮ್ಗೆ ಅಲಸಂದಿ ಕಾಳು ಪಲ್ಯ ರೆಡಿ ಆಕೈತಿ. ನೋಡಿದ್ರೆ ತಿನ್ಬೇಕಂತ ಅನ್ಸಾಕತ್ತೈತಲ್ರಿ. ಯಾರ್ಯಾರಿಗೆಲ್ಲ ಅಲಸಂದಿ ಕಾಳು ಪಲ್ಯ ಇಷ್ಟ ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತು ನೀವು ಹೋಗಿಗಿರಿ ಹಂಗೆ ಪಲ್ಯ ಮಾಡಕ್ಕೆ ಮೊದಲು ನನ್ನ ಪೇಜ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಹೆಂಗಾಗೈತಿ ಅಂತ ತಿಳಿಸೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.